ನಮಸ್ಕಾರ ಗುರು. ನೀವು ನೋಡ್ತಾ ಇದ್ದೀರಾ ಏನು ಈ ರೋಡ್ ಇದೆ ನೋಡಿ, ಸಖತ್ತಾಗಿದೆ ಗುರು, ಅದ್ಭುತ. ಸುತ್ತ ಒಳ್ಳೆ ಕಾಡು ಪ್ರದೇಶ, ತುಂಬಾ ಚೆನ್ನಾಗಿದೆ. ಇದು ಕನ್ಯಾಕುಮಾರಿಯಿಂದ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಆಗಿದೆ. ಇಲ್ಲಿಂದ ಕೇರಳದ ಏರ್ಪೋರ್ಟ್ಗೂ ಕೂಡ ಈ ರಸ್ತೆ ಸಂಪರ್ಕವನ್ನು ಕಲ್ಪಿಸ್ತದೆ. ನೋಡಲಿಕ್ಕೆ ತುಂಬಾ ಸೊಗಸಾಗಿದೆ. ಇದರ ಸುತ್ತ ಇರುವಂತಹ ನೋಟ, ಪ್ರಕೃತಿಯ ಸೊಬಗು ಬಣ್ಣಿಸಲು ಅಸಾಧ್ಯ ಅಂತಾರಲ್ಲ, ಅದು ನಾವು ಈ ಕೇರಳ ರಾಜ್ಯಕ್ಕೆ ಬಂದಾಗ ಇಲ್ಲಿನ ಸುತ್ತ ಇರುವಂಥ ಪರಿಸರವನ್ನು ನೋಡಿದಾಗ ನಮಗೆ ಕಾಣ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಅಬ್ಬಾ ಏನ್ರಿ ಇದ್ರು ನೋಟ. ತೆಂಗಿನ ಮರಗಳು ಮತ್ತು ಇಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳ ಸಾಲುಗಳೇ ಇದ್ದಾವೆ ಅಂತಂದರೆ ಒಂಥರ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತದೆ ಅನ್ನೋದರಲ್ಲಿ ಯಾವುದೇ ರೀತಿ ಒಂದು ಡೌಟೇ ಇಲ್ಲ ರೀ. ಕೇರಳಗೆ ವಿಸಿಟ್ ಕೊಟ್ಟರೆ ಮಾತ್ರ ಅದ್ಭುತವಾಗಿರುತ್ತೆ. ಇಲ್ಲಿಗೆಲ್ಲ ವಿಸಿಟ್ ಕೊಡೋದು ಯಾವಾಗ ಬಹಳ ಅಂತಂದರೆ ಈ ಮಳೆಗಾಲದಲ್ಲಿ ಕೊಟ್ಟರೆ ನೋಡಪ್ಪ, ಇಲ್ಲಿನ ಕೇರಳ ಇನ್ನೂ ಮತ್ತಷ್ಟು ಸೊಗಸಾಗಿರ್ತದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿನ ರಸ್ತೆ ಪಥಗಳು ಅಂತಂದರೆ ಭಾಳ ಅದ್ಭುತ ರೀ. ಹಾಗೆ ಈ ಜರ್ನಿ ಒಳಗೆ ಸ್ವಲ್ಪ ಕೇರಳದ ಬಗ್ಗೆ ಕೂಡ ಹೇಳೋಣ ಅಂತ ಅಂದ್ಕೊಂಡೆ. ಸೊ ಏನಪ್ಪ ಅಂತಂದರೆ, ಕೇರಳವು ನೈಋತ್ಯ ಭಾರತದ ಕರಾವಳಿಯಲ್ಲಿರುವ ಒಂದು ರಾಜ್ಯ. ಇದು ಪೂರ್ವ ಮತ್ತು ಈಶಾನ್ಯಗಳಲ್ಲಿ ತಮಿಳುನಾಡು ಹಾಗೂ ಕರ್ನಾಟಕಗಳಿಂದಲೂ ಮತ್ತು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದಿಂದಲೂ ಸುತ್ತುವರಿಯಲ್ಪಟ್ಟಿದೆ. ಇದು ಭಾಷಾ ಸಾಂಸ್ಕೃತಿಕ ಪ್ರದೇಶವೆಂದು ಕರೆಯಲ್ಪಡುವ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಒಂದು. ಮಲಯಾಳಂ ಇಲ್ಲಿನ ಪ್ರಧಾನ ಆಡುಭಾಷೆ. ಹಾಗೆ ವಿಸ್ತೀರ್ಣಗಳಲ್ಲಿ 21ನೇ ಸ್ಥಾನವನ್ನು ಪಡೆದಿರುವ ಕೇರಳ ರಾಜ್ಯವು ಜನಸಂಖ್ಯೆಯಲ್ಲಿ 12ನೇ ಸ್ಥಾನವನ್ನು ಪಡೆದಿದೆ. ಈ ರಾಜ್ಯ ಕನ್ಯಾಕುಮಾರಿಯ ಕೆಲವು ತಾಲೂಕುಗಳು, ತಿರುವನಂತಪುರಂ, ಹಾಗೆ ಕೊಚ್ಚಿ, ಮಲಬಾರ್, ದಕ್ಷಿಣ ಕನ್ನಡ ಜಿಲ್ಲೆಯ ಕಾಸರಗೋಡು ಸೇರಿಸಿ 1956ರಲ್ಲಿ ಕೇರಳ ರಾಜ್ಯವು ರಚನೆಯಾಗಿತ್ತು. ಸೊ ಈ ಕೇರಳ ರಾಜ್ಯದ ರಾಜಧಾನಿ ಯಾವುದಪ್ಪ ಅಂತಂದರೆ ತಿರುವನಂತಪುರಂ. ಕೇಳಿದ್ದೀರ ಅಲ್ವಾ? ತಿರುವನಂತಪುರಂ ಇತ್ತೀಚೆಗೆ ತುಂಬ ಫೇಮಸ್ ಆಗಲ್ಪಟ್ಟಿತ್ತು. ಯಾಕೆ ಅಂತಂದರೆ ಅಲ್ಲೊಂದು ಪದ್ಮನಾಭ ಸ್ವಾಮಿ ಟೆಂಪಲ್ಲು ತುಂಬಾ ಬಹಳ ಪ್ರಚಲಿತದಲ್ಲಿದೆ. ಸೊ ಅದ್ಭುತವಾಗಿದೆ ಆ ಟೆಂಪಲ್ಲು, ಅದರ ವೈಶಿಷ್ಟ್ಯತೆ ಕೂಡ. ಅದ್ರ ಬಗ್ಗೆ ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಕೇರಳ ನೋಟ ಸುತ್ತ, ಅಲ್ವೇ? ನೋಡಿ ಎಲ್ಲ ಸಿ ರಸ್ತೆ ರೀ, ಇದೆಲ್ಲ ಸಿ ರೋಡ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ವೇ? ಇಲ್ಲಿ ಪಕ್ಕ ಈ ಸಂಪರ್ಕ ಕಲ್ಪಿಸಿರುವಂಥ ರಸ್ತೆಗಳನ್ನ ನೋಡ್ಬೋದು ನೀವು. ಕೆಲವೊಂದು ಸರ್ವಿಸ್ ರೋಡ್ ಪಕ್ಕದಲ್ಲಿ ಮಾಡಿದ್ದಾರೆ. ಸೊ ಮೇನ್ ಹೈವೇಗೆ ಇದೇನು ಇಲ್ಲ. ಹಾಗೆ ನೀವು ಕೇರಳ ರಾಜ್ಯ ನೋಡಿ ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿ. ಇಲ್ಲಿನ ಮುನ್ಸಿಪಾಲಿಟಿ ಆಗಿರ್ಬೋದು, ಇಲ್ಲಿ ಡೆವಲಪ್ಮೆಂಟ್ಸ್ಗಳಾಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ ರೀ. ಈ ರಾಜ್ಯಗಳಲ್ಲಿ ಇರುವಂತಹ ಭಾಗ ತುಂಬಾ ಸೊಗಸಾಗಿದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ಕೇರಳ ಒಳಗಡೆ ಇರುವಂಥ ಒಂದು ನಗರದಲ್ಲಿ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೈಡಲ್ಲೆಲ್ಲ ಫುಟ್ಪಾತ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಒಂದು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತಂದರೆ ಇಲ್ಲಿನ ಅಧಿಕಾರಿ ವರ್ಗಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ರೀ. ತುಂಬಾ ಚೆನ್ನಾಗಿ ನಿರ್ವಹಣೆ ಕೂಡ ಇದೆ ಇಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀವಿ ನೋಡಿ, ಎಲ್ಲ ನೋಡ್ತಾ ಇರ್ಬೋದು, ಅಲ್ವೇ? ನೋಡಿ ಹೆಂಗಿದೆ ದ್ವಾರ ಬಾಗಿಲುಗಳೆಲ್ಲ, ನೀವು ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿರುವಂತಹ ಕೇರಳದ ರಾಜ್ಯಗಳಲ್ಲಿನ ಒಂದು ಒಳ ವಿಹಂಗಮ ನೋಟ ಅಂತಲೇ ಕರಿಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಹಾಗೆ ಇಲ್ಲಿನ ತಿರುವನಂತಪುರಂ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೆ. ಎಷ್ಟೊಂದು ಆಭರಣಗಳನ್ನ ಅಲ್ಲಿಂದ ಸರ್ಕಾರ ತೆಗೆದಿದೆ ಅಂತಂದರೆ ತುಂಬಾ ಒಂದು ವಿಸ್ಮಯ ಅನಿಸುತ್ತೆ. ಇಂಥ ಒಂದು ದೇವಸ್ಥಾನದಲ್ಲಿ ಈ ರೀತಿ ಒಂದು
ಅಗಾಧವಾದಂಥ ಸಂಪತ್ತನ್ನು ಶೇಖರಿಸಿಟ್ಟಿದ್ದು ಅಂತಂದರೆ ತುಂಬಾ ಅದ್ಭುತ ರೀ. ಅದರಲ್ಲಿ 7 ಬಾಗಿಲುಗಳಿದಾವಂತೆ. 7 ರೂಮ್ಗಳಲ್ಲಿ 6 ಮಾತ್ರ ತೆಗೆದಿದ್ದಾರೆ, ಇನ್ನೂ ಒಂದು ರೂಮು ತೆಗೆದಿಲ್ಲ. ಕೇಂದ್ರ ಸರ್ಕಾರದ ಒಂದು ಆಡಳಿತದಲ್ಲಿದೆ ಈಗ ಅಂಥ ಒಂದು ದೇವಸ್ಥಾನ. ಅದು ತಿರುವನಂತಪುರಂನಲ್ಲಿ ಬರ್ತದೆ. ಅನಂತ ಪದ್ಮನಾಭ ಟೆಂಪಲ್ ಅಂತಲೇ ತುಂಬಾ ಪ್ರಸಿದ್ಧಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮುಂದೆಗಡೆ ಕಾಣಿಸ್ತಾ ಇದೆ ನೋಡಿ, ಸಂಧಿ ಒಳಗೆ. ಅಲ್ಲಿ ಒಳಗಡೆ ಬೈಕಲ್ಲಿ ಬಿಡಲಿಲ್ಲ. ಸೊ ದೇವಸ್ಥಾನ ತುಂಬ ನೋಡಿ, ಅಲ್ಲಿ ಕಾಣ್ತಿದ್ದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಹಾಗೆ ಕೇರಳದಲ್ಲಿ ನೋಡಿ ಮಲ್ಟಿಪಲ್ ಕಾಂಪ್ಲೆಕ್ಸ್ಗಳು ಹೆಂಗೆ ಡೆವಲಪ್ ಆಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮಲ್ಲೂ ಇದ್ದಾವೆ, ಕರ್ನಾಟಕ ಏನು ಕಮ್ಮಿ ಅಲ್ಲ. ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬಿಟ್ರೆ ಕಾಂಕ್ರೀಟ್ ಕಾಡೆ ಅಂತ ಹೇಳ್ಬೋದು, ಹಂಗೆ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಬೆಂಗಳೂರಲ್ಲಿ. ಬಟ್ ಇಲ್ಲಿ ನೋಡಿ ನೇಚರ್ ಇದೆ, ಜೊತೆಗೆ ದೊಡ್ಡ ದೊಡ್ಡಂಥ ಬಿಲ್ಡಿಂಗ್ಗಳು. ಆಮೇಲೆ ಈ ಕೇರಳದಲ್ಲಿ ಭಾರಿ ಕಾರ್ಗಳ್ರಿ, ಯಾರು ನೋಡಿದ್ರು ಕಾರು 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 ಕಾರ್ 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 ಎಲ್ಲಿ ನೋಡಿ ಕಾರ್ ಅಂತಾರಲ್ಲ, ಹಂಗೆ ಎಲ್ಲಿ ನೋಡಿದ್ರು ಕಾರು ರೀ ಜಾಸ್ತಿ ಇಲ್ಲಿ. ಯಾರು ನೋಡಿದ್ರೂ ಆರ್ಡಿನರಿ ಅನ್ಸೋದೇ ಇಲ್ಲ, ಎಲ್ಲರೂ ಏನೋ ಕಾರ್ ಇಟ್ಕೊಂಡೆ ರೋಡಲ್ಲಿ ಇಳಿದ್ಬಿಡ್ತಾರನಪ್ಪ. ಬರೀ ಕಾರು ರೀ ಇಲ್ಲಿ, ಎಲ್ಲೆಲ್ಲಿ ನೋಡಿದ್ರೂ ಕಾರೇ ಕಾಣಿಸ್ತಿರ್ತವೆ ಕಣ್ಣಿಗೆ. ಹಾಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಅದೇ ರೀತಿ ಪ್ರಕೃತಿ ನೋಡಿ. ನೀರು ಎಲ್ಲೆಲ್ಲೂ ನೀರು ರೀ ಇಲ್ಲಿ ಕೇರಳ. ಬಾಬಾ ಎಷ್ಟು ಚೆನ್ನಾಗಿದೆ ಅಂತಂದರೆ ಅದ್ಭುತವಾಗಿದೆ. ಕೇರಳ ಮಾತ್ರ ತುಂಬಾ ಸೊಗಸಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಕೇರಳ ರಾಜ್ಯ. ಎಲ್ಲ ಅದ್ಭುತವಾದ ಡೆವಲಪ್ಮೆಂಟ್ ಇದೆ ರೀ, ನೋಡಿದ್ರೆ ಖುಷಿ ಆಗುತ್ತೆ. ಈ ರೀತಿ ಅಧಿಕಾರಿ ವರ್ಗ ಒಂದು ಡೆವಲಪ್ಮೆಂಟ್ಸ್ಗಳೆಲ್ಲ ನಡೆಸುತ್ತೆ ಅಂತಂದರೆ ಭಾಳ ಖುಷಿ ಕೊಡ್ತದೆ ಅಲ್ವೇ. ನೋಡಿ ಎಷ್ಟು ಚೆನ್ನಾಗಿದೆ ಕೇರಳ. ಒಂದು ರಾಜ್ಯ ಒಂಥರ ಸುಭಿಕ್ಷವಾಗಿ ಡೆವಲಪ್ ಆಗಬೇಕು ಅಂತಂದರೆ ಇಲ್ಲಿ ಇನ್ಫ್ರಾಸ್ಟ್ರಕ್ಚರು ತುಂಬಾ ಚೆನ್ನಾಗಿ ಡೆವಲಪ್ ಮಾಡ್ಬೇಕು ರೀ. ಅಂದರೆ ವಿಶಾಲವಾದ ರಸ್ತೆಗಳಾಗಿರ್ಬೋದು, ಮತ್ತು ಅಲ್ಲಿ ಬೇಕಾಗಿರುವಂಥ ಮೂಲ ಸೌಕರ್ಯಗಳನ್ನು ಕಲ್ಪಿಸೋದಾಗಿರ್ಬೋದು, ಅದೆಲ್ಲ ಇದ್ದರೆ ಒಂದು ರಾಜ್ಯ ಮತ್ತು ಅಲ್ಲಿನ ಜನ ಒಂಥರ ಆರಾಮ ಬದುಕ್ತಾರೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರೋಡ್ ಬದಿ ಸೆಂಟ್ರಲ್ಲೆಲ್ಲ ಮರ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ ರೀ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಎಷ್ಟು ಕೋಟಿ ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಇಲ್ಲೆಲ್ಲ. ಹಾಗೇನೆ ಕೇರಳದಲ್ಲಿ ಎಜುಕೇಷನ್ನು ತುಂಬಾ ಜಾಸ್ತಿ ಅಂತ ಎಲ್ಲ ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಾ ಇದ್ದ. ತುಂಬಾ ಡೆವಲಪ್ಡು ಕಾಣ್ತಾ ಇರೋದನ್ನ ನೋಡಿದ್ರೆ ಇಲ್ಲಿ ತುಂಬಾ ಕಲ್ಚರಲೈಸ್ಡ್ ಪರ್ಸನ್ಸೇ ನಾವು ಜಾಸ್ತಿ ಕಾಣ್ತೀವಿ. ಕೇರಳ ಎಲ್ಲ ಕಡೆ ನಾನು ಹೋದಾಗ ತುಂಬ ಜನ ಥರ ಚೆನ್ನಾಗಿದೆ ರೀ. ಭಾಷೆ ಮ್ಯಾಟ್ರೇನು ಆಗಲೇ ಇಲ್ಲ, ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಜನ ವರ್ತಿಸ್ತಾಯಿದ್ರು. ಈ ಕೇರಳದಲ್ಲಿ ಒಂದು ಬಿರಿಯಾನಿ ತಿಂದೆ ರೀ, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಮಾಡ್ತಾರೆ ಇಲ್ಲೂ ಕೂಡ, ಒಂಥರ ಚೆನ್ನಾಗಿದೆ, ಒಂಥರ ಪೀಸಾಗಿ ಕಾಮಾಗಿ. ಬಟ್ ನಾನು ಬಂದಿರೋದು ಈಗ ಹಾಟ್ ವೆದರ್ ಸಮಯ ನೋಡಿ, ಸಮ್ಮರು. ಇಲ್ಲೆಲ್ಲ ಸ್ವಲ್ಪ ಕೂಲ್ ಅನಿಸಲ್ಲ. ಈ ಸಂದರ್ಭದಲ್ಲಿ ಬಂದರೆ ತುಂಬಾ ನಾವು ಈ ವೆದರ್ಗೆ ಹೊಂದ್ಕೊಬೇಕಾದ್ರೆ ಕಷ್ಟಪಡಬೇಕಾಗುತ್ತೆ. ಹಾಗಾಗಿ ಇಲ್ಲೆಲ್ಲ ಮಳೆಗಾಲ ಚಳಿಗಾಲದಲ್ಲಿ ಭೇಟಿ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಕೇರಳ ರಾಜ್ಯ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ.
ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾದಂಥ ರಾಜ್ಯ, ತುಂಬ ಚೆನ್ನಾಗಿದೆ. ಸೊ ಈ ಒಂದು ರಾಜ್ಯವನ್ನು ವೀಕ್ಷಣೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು.